ಬಂದ್ರಾ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ. ಅದೇನಂತ ಅಂದ್ರೆ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ನಮ್ಮ ಕೋರ್ಸಿನ 3ನೇ ಸಕ್ಸಸ್ಫುಲ್ ಯೂಟ್ಯೂಬರ್ ಬಂದಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ಚಿಕ್ಕದಾಗಿ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಭರತ್. ನಿಮ್ ಹೆಸರೇನ್ ಸರ್? ಭರತ್, ನನ್ನ ಹೆಸರು ಪಂಡಿತ್ ದಿವಾಕರ್ ಶಾಸ್ತ್ರಿ ಅಂತ. ನಿಮ್ ಚಾನಲ್ ಹೆಸರೇನ್ ಸರ್? ನಮ್ಮ ಚಾನಲ್ ಹೆಸರು ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರ. ಓಕೆ ಸರ್, ನಮ್ಮನ್ನ ಫಸ್ಟ್ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ನಮ್ಮ ವಿಡಿಯೋಸ್ ನಿಮ್ಗೆ ಹೆಂಗೆ ತಲುಪ್ತು? ನೋಡಿ ಭರತ್ ಅವರೇ, ನಾನು ಜ್ಯೋತಿಷ್ಯದಲ್ಲಿ PhD ಮಾಡಿದ್ದೀನಿ. ನಾನು ಡಾಕ್ಟರ್ ದಿನೇಶ್ ಗುರುಜಿ ಅವರ ಶಿಷ್ಯ. PhD ಮಾಡಿದ್ರು ಸುಧಾ. ನಮ್ಗೆ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದಾರೆ. ನನಗೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ನನಗೆ ಅಷ್ಟೊಂದು ಟೆಕ್ನಿಕಲ್ ಮತ್ತು ಡಿಜಿಟಲಿ ನನಗೊಂದು ವೀಕು. ನಮ್ಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಈಗ ಯೂಟ್ಯೂಬ್ ಮಾಡಬೇಕಲ್ಲ, ಏನು ಮಾಡೋದು ಅಂತ ನಾನು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿದೆ, ನಮ್ಮ ಸಂಬಂಧಿಕರು ಎಲ್ಲ ವಿಚಾರಿಸಿದೆ. ಬಟ್ ನಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ನಮ್ಮ ಸಂಬಂಧಿಕರಲ್ಲಾಗಲಿ ಯಾರು ಯೂಟ್ಯೂಬ್ ಬ್ಲಾಗರ್ ಇಲ್ಲ. ಓಕೆನಾ? ಆಮೇಲೆ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಳ್ಳೋರು ಯಾರು ಇಲ್ಲ. ಸರಿ, ಈಗ ಏನು ಮಾಡೋಣ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ. ನೀವು ಮತ್ತು ನಿಮ್ಮ ತಂದೆಯವರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಸಬ್ಸ್ಕ್ರೈಬರ್ ಪಡೆಯೋದು ಹೆಂಗೆ, ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೆಂಗೆ, ಇದನ್ನೆಲ್ಲ ನೀವು ಹೇಳ್ತಾ ಇದ್ರಿ. ಅದನ್ನ ನಾನು ನೋಡ್ಬಿಟ್ಟು ಓಕೆ, ಇವ್ರ ಹತ್ರ ನಾನು ಹೇಳ್ಸ್ಕೊಬೋದು ಅಂತ ನನಗೆ ನಂಬಿಕೆ ಬಂತು. ನಾನು ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ. ಓಕೆ ಸರ್, ನಮ್ಮ ಕಡೆಯಿಂದ ನಿಮ್ಗೆ ಸರ್ವಿಸ್ ಹೆಂಗಿತ್ತು? ಮತ್ತೆ ನಾನೇ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ದ? 100% ನೀನೇ ಚಾನಲ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಭರತ್. ಏನ್ ಗೊತ್ತಾ, ನೋಡಿ ವೀಕ್ಷಕರೇ, ನಿಮ್ಗೆ ಹೇಳ್ಬಿಡ್ತೀನಿ. ನಾನು ಸ್ಟಾರ್ಟಿಂಗ್ ಬಂದಾಗ ಈ ಚಿಕ್ಕ ಹುಡುಗ ಇವರು ನಮ್ಗೆ ಯೂಟ್ಯೂಬ್ ಚಾನಲ್ ಹೇಳ್ಕೊಡ್ತಾರಾ, ಹೆಂಗೆ ಇದು ಅಂತ ನನಗೂ ಅಂತ ಅನ್ಸಿತ್ತು. ಆದರೆ ಈ ಭರತ್ ಖುದ್ದಾಗಿ ನಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು, ಅವ್ರ ಕಂಪ್ಯೂಟರ್ ಪಕ್ಕದಲ್ಲೇ ಕೂರಿಸ್ಕೊಂಡು, ಅಣ್ಣ ನೋಡಿ ಅಣ್ಣ, ಯೂಟ್ಯೂಬ್ ಚಾನಲ್ಗೆ ಏನಂತ ಹೆಸರು ಹಾಕ್ಬೇಕು, ಥಂಬ್ನೇಲ್ ಏನಂತ ಹಾಕ್ಬೇಕು, ಮತ್ತು ನಿಮಗೆ ಫೋಟೋ ಯಾವ ಥರ ಬರಬೇಕು, ಪ್ರತಿಯೊಂದು ನಮ್ಮನ್ನ ಕೇಳಿ ನಮ್ಮ ಇಷ್ಟಾನುಸಾರವಾಗೇನೆ ಅವರು ಚಾನಲ್ನ ಕ್ರಿಯೇಟ್ ಮಾಡಿಕೊಟ್ಟು, ಈ ಥರ ಮಾಡಿ, ಈ ಥರ ನೀವು ಥಂಬ್ನೇಲ್ ಹಾಕಿ, ಈ ಥರ ವಾಚ್ ಅವರ್ನ ಈ ಥರ ಮಾಡ್ಬೋದು, ಈ ಥರ ಮಾಡಿ, ಈ ಥರ ಕೆಲವೊಂದು ಎಷ್ಟೋ ಸೂಕ್ಷ್ಮತೆಗಳನ್ನೆಲ್ಲ ಹೇಳ್ಕೊಟ್ಟು ನಮ್ಗೆ ಒಂದು ಯೂಟ್ಯೂಬರ್ ಆಗಿ ಇವತ್ತು ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ಟಿವಿ. ಅವ್ರು ಹೇಳಿದ್ರು ಇನ್ನು 3 ತಿಂಗಳಲ್ಲಿ ಮಾನಿಟೈಸೇಷನ್ ಆಗುತ್ತೆ ಅಣ್ಣ ಅಂತ ಕ್ಲಿಯರ್ ಆಗಿ ಹೇಳ್ಕೊಟ್ಟು ಹೋಗಿದ್ರು. ಮತ್ತು ನಾನು ಮನೆಗೆ ಹೋದ್ಮೇಲೂ ಕೆಲವೊಂದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ನನಗೊಂದು ಡೌಟ್ಗಳು ಬಂದ್ಬಿಡ್ತಿತ್ತು. ಯಾವ ಥರ ಅಪ್ಲೋಡ್ ಮಾಡೋದು, ಸ್ವಲ್ಪ ಆಪ್ಷನ್ಗಳು ಕೇಳ್ತದೆ, ಅದರಲ್ಲೆಲ್ಲ ಸ್ವಲ್ಪ ನಂಗೆ ಡೌಟ್ ಬರ್ತಿತ್ತು. ನಾನೇನು ಮಾಡಿದೆ, ಅವಾಗ ಭರತ್ ಅವ್ರಿಗೆ ವಾಟ್ಸಪ್ಪಲ್ಲಿ ನಾನು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೆ. ಇವ್ರು ಆರಾಮಾಗಿ ನನಗೆ ವಾಟ್ಸಪ್ಪಲ್ಲಿ ಅಣ್ಣ ಇದು ಈ ಥರ ಆಗಿದೆಯಾ, ಓಕೆ ಇವಾಗ ಈ ಥರ ಮಾಡಿ, ಇವಾಗ ಈ ಥರ ಮಾಡಿ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಅವರು ಈ ಒಂದು 3 ತಿಂಗಳು 4 ತಿಂಗಳು ಏನು ನಮ್ಮ ಯೂಟ್ಯೂಬರ್ ಪ್ರಯಾಣ ಏನಿದೆ ಅದಕ್ಕೆ ಜೊತೆಲೇ ಸಾಥ್ ಕೊಟ್ಕೊಂಡು ನಮ್ಮ ಏಳಿಗೆಗೆ ಕಾರಣರಾಗಿದ್ದಾರೆ ವೀಕ್ಷಕರೇ. ಓಕೆ ಫ್ರೆಂಡ್ಸ್, ಈಗ ನಮ್ಮ ತಂದೆ ಹಾಗೂ ಸರ್ ಇಬ್ರು ಚರ್ಚೆ ಮಾಡ್ತಾರೆ, ಬನ್ನಿ ನೋಡೋಣ. ನೋಡೋದಲ್ಲ ಸ್ನೇಹಿತರೆ, ಇವಾಗ ನಮ್ಮ 3ನೇ ಒಂದು ಕೋರ್ಸ್ ಸಕ್ಸಸ್ಫುಲ್ ಯೂಟ್ಯೂಬರ್ನ ಕರೆಸಿದೀನಿ. ತುಂಬಾ ಜನ ಹೇಳ್ತಿದ್ರಿ ಯಾರನ್ನ ಕರೆಸ್ತೀನಿ ಅಂತ. ನಾನು ಅವ್ರನ್ನೇ ಕೇಳ್ಬಿಡ್ತೀನಿ, ಸರ್ ನಾವು ನಿಮ್ಗೆ ದುಡ್ಡು ಕೊಟ್ಟು ಏನನ್ನ ಕರೆಸಿದೀವ ಇಲ್ಲಿ? ನೋ ಇಲ್ಲ ಸರ್, ದುಡ್ಡು ಕೊಟ್ಟು ನೀವು ಕರ್ಸಿಲ್ಲ. ನಾನೇ ವಾಲಂಟರಿಯಾಗಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಿತ್ತು, ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾನು ಬಂದಿದ್ದೀನಿ. ಇವತ್ತು ನಾನು ಕ್ರಿಯೇಟ್ ಮಾಡಿಸ್ಕೊಂಡಿದ್ದೀನಿ. ನಾನು 4 ತಿಂಗಳ ಹಿಂದೆ ಬಂದು ಇವ್ರ ಹತ್ರ ನಾನು ವೀಕ್ಷಕರೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದೆ. ಇವ್ರು ಹೇಳಿದ್ರು 3 ತಿಂಗಳು ಸಬ್ಸ್ಕ್ರೈಬ್ ಆಗುತ್ತೆ, ನಿಮಗೆ ಮಾನಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ ಹೋಗಿ ಅಂತ ಹೇಳಿದ್ರು. ಬಟ್ ಮಧ್ಯದಲ್ಲಿ ನನಗೆ ಆರೋಗ್ಯ ಸಮಸ್ಯೆಯಿಂದ 1 ತಿಂಗಳು ಸ್ವಲ್ಪ ಡಿಲೇ ಆಯಿತು. ಇವತ್ತಿಗೆ 4 ತಿಂಗಳಾಯ್ತು ನಾನು ಇವ್ರ ಹತ್ರ ಯೂಟ್ಯೂಬ್ ಚಾನಲ್ನ ನಾನು ಮಾಡಿಕೊಂಡು ಇವಾಗ 2,000 ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು 4,000 ವಾಚ್ ಅವರ್ ಕಂಪ್ಲೀಟ್ ಆಗಿದ್ದಾರೆ. ಆದ್ರಿಂದ ಇವರು ಹಣ ಕೊಟ್ಟು ಕರ್ಸ್ಕೊಂಡು ವಿಡಿಯೋ ಮಾಡಿಸ್ಕೊಡ್ತಾ ಇದ್ದಾರೆ, ಅದು ಸುಳ್ಳು. ಯಾರೋ ಇವ್ರಿಗಾಗದೇ ಇರೋರು ಆ ಥರ ಹೇಳ್ಬೋದು. ಯಾರು ಹಣ ಕೊಟ್ಟು ಮಾಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಹಣ ಕೊಟ್ಟರು ಈ ಥರ ಕುತ್ಕೊಂಡು ಬಂದು ಹೇಳೋ ಅವಶ್ಯಕತೆ ಯಾರಿಗೂ ಇರಲ್ಲ, ಯಾರು ಬರಲ್ಲ. ಆದ್ದರಿಂದ ನಾನು ವಾಲಂಟರಿಯಾಗಿ ಯೂಟ್ಯೂಬ್ನ ಕಲಿಬೇಕು, ನಾನು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಲೇ ಬಂದೆ. ಇವ್ರು ಹೇಳ್ಕೊಟ್ಟಿದ್ದಾರೆ ವೀಕ್ಷಕರೇ. ಜನಗಳು ಇವ್ರಿಗೆ ಕೆಲವೊಬ್ರು ಆಗದೆ ಇರೋರು ಈ ಥರ ಹೇಳ್ತಾರೆ. ಆಮೇಲೆ ಇನ್ನೊಂದು ಮಾತಿದೆ, ಏನಂತ, ಅವ್ರ ಮಗ ಹೇಳ್ಕೊಡಲ್ಲ, ಇವರು ತಂದೆನೇ ಹೇಳ್ಕೊಡ್ತಾರೆ, ಸುಮ್ಮನೆ ಅವ್ರ ಮಗನ ಮುಂದಕ್ಕೆ ತಗೊಂಡ್ಬೋತಾ ಇದಾರೆ ಅಂತ ಅವ್ರು ಹೇಳ್ತಾ ಇದಾರೆ. ಇದು ಶುದ್ಧ ಸುಳ್ಳು. ಇವ್ರ ಮಗ ಅವ್ರು ಏನಂದ್ರೆ, ಸರ್ ಎಲ್ಲಿ ನಿಮ್ಗೆ ಅಡ್ರೆಸ್ ಲೊಕೇಶನ್ ಶೇರ್ ಮಾಡಿದ್ರು, ಆಯ್ತು ಇಲ್ಲಿ ಬನ್ನಿ ಇಲ್ಲಿ ಬಿಡಿ ಅಂತಂದ್ರು. ಅವ್ರ ಮಗವರೇ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಎಲ್ಲವನ್ನು ಆಪರೇಟ್ ಮಾಡಿ, ಹಣ ಹಿಂಗ್ ಮಾಡಿ A to Z ಅವ್ರ ಮಗವರೇ ಒಂದೇ ಇಲ್ಲ. ಇವ್ರ ಮಗ ಅವ್ರು ಇದಾರಲ್ಲ, ಇವ್ರಿಗಿಂತ ಅವ್ರ ಮಗನೇ ಚೆನ್ನಾಗಿ ಎಕ್ಸಲೆಂಟ್ ಆಗಿ ತಿಳ್ಕೊಂಡಿದ್ದಾರೆ. ಕೇಳಿ, ಇವತ್ತಿನ ಮಕ್ಕಳು 5G, ನಾವೆಲ್ಲ ಸ್ವಲ್ಪ ಹಿಂದಿನ ಕಾಲದವ್ರು, ನಮ್ಗೆ ಸ್ವಲ್ಪ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ ವೀಕ್ಷಕರೇ. ಮತ್ತು ನೀವು ಈಗ ನಿಮ್ಮಲ್ಲಿ ಈ ವಿಡಿಯೋವನ್ನ ನೋಡ್ತಾ ಇರೋಂಥ ನಿಮ್ಮಲ್ಲಿ ಎಷ್ಟೋ ಜನಗಳಿಗೆ ನಾನು ಯೂಟ್ಯೂಬ್ನ ಚಾನಲ್ನ ಶುರು ಮಾಡಬೇಕು ಅಂತ ನಿಮ್ಗೂ ಆಸೆ ಇರ್ತದೆ. ಆದರೆ ಬೇರೆ ನೀವು ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡೋದು ಅಂತ ನೀವು ನೋಡಕ್ ಹೋದಾಗ ಸಾವಿರಾರು ಬರ್ತವೆ. 1 ನಿಮಿಷದಲ್ಲಿ ಯೂಟ್ಯೂಬ್ ಚಾನಲ್ನನ್ನು ಕ್ರಿಯೇಟ್ ಮಾಡಿ ಲಕ್ಷ ಸಂಪಾದಿಸಿ ಅವೆಲ್ಲ ಹೇಳಕ್ ಸರಿ, ನೋಡಕ್ ಸರಿ, ಅವೆಲ್ಲ ಆಗಲ್ಲ. ರಿಯಲ್ ಆಗಿ ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡಬೇಕು ಅಂದ್ರೆ
ಒಂದು ನಮ್ದು ನಮ್ಮ ಮೈಸೂರು ಸ್ಟೈಲಲ್ಲಿ ಒಂದ್ ಹೇಳ್ತೀನಿ ನೋಡಿ, ಕಳ್ತನ ಮಾಡಿದ್ರು ಕಳ್ಳನ ಕೇಳಿ ಮಾಡಿಸ್ಬೇಕು, ನಾವು ಮಾಡಕ್ಕಾಗಲ್ಲ, ಸಿಗಾಕೊಂಡ್ಬಿಡ್ತೀವಿ. ಅಂದ್ರೆ ಕಸುಬ್ದಾರನ್ ಕೇಳಿ ಮಾಡಿಸ್ಬೇಕು ಯಾವ್ದೇ ಒಂದ್ ಕೆಲ್ಸನ. ಹಂಗೆ ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ನಾವೇ ಮನೇಲಿ ಕುತ್ಕೊಂಡ್ ಮಾಡಕ್ಕಾಗಲ್ಲ, ಕಸುಬ್ದಾರ ಹತ್ರ ಬಂದು ನಾವು ಮಾಡಿಸ್ಕೊಂಡಾಗ್ಲೇ ಅದಕ್ಕೊಂದು ಬೆಲೆ ಮತ್ತು ಕರೆಕ್ಟ್ ಆಗಿ ಇರ್ತದೆ. ಇಲ್ಲ ನಾವು ಯಾವ್ದೋ ಒಂದು ಆಪ್ಷನ್ ಸರಿಯಾಗಿ ಕೊಡಲ್ಲ, ಇನ್ನೇನೋ ಒಂದು ಮಾಡಲ್ಲ, ಕರೆಕ್ಟ್ ಆಗಿ ಅದು ಮಾನಿಟೈಸೇಷನ್ ಆಗೋ ಟೈಮ್ಗೆ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ವೀಕ್ಷಕರೇ ನೋಡಿದ್ರಲ್ಲ ನೀವು, ಈಗ ಅವ್ರ ಬಾಯಿಲೆ ಕೇಳಿದ್ರಲ್ಲ, ನಿಜ ಗೊತ್ತಾಯ್ತಲ್ವಾ ಸರ್? ನಿಜ ಹೇಳಿ, ನಾನೇನೋ ನಿಮ್ ಪಕ್ಕ ಯಾವ ತರ ಕುತ್ಕೊಂಡು ನಿಮ್ಗೆ ಯೂಟ್ಯೂಬ್ ಬಗ್ಗೆ ಹೇಳ್ಕೊಟ್ಟಿದ್ದೀನ? ಇಲ್ಲ ಸರ್, ನಿಜವಾಗ್ಲೂ ಇವರು ನಮ್ಮ ಹತ್ರ ಜಸ್ಟ್ ಅವ್ರ ಲೊಕೇಶನ್ ಕಳಿಸಿ ಇದ್ ಮಾಡಿ ಸರ್, ಬನ್ನಿ ಸರ್ ನಮ್ಮ ಹುಡುಗ ಹೇಳ್ಕೊಡ್ತಾನೆ ನೋಡಿ ಸರ್ ಅಂತ ಅವರು ಆ ಹುಡುಗನ ಹತ್ರ ಕಳ್ಸಿದ್ರು. ಆ ಹುಡುಗನೇ ನನಗೆಲ್ಲ ಹೇಳ್ಕೊಟ್ಟಿದ್ದು. ನಿಜವಾಗ್ಲೂ ಭರತ್ ಒಂದು ಓಪನ್ ಆಗಿ ಒಂದು ಹೇಳ್ತೀನಿ ನೋಡಿ, ಭರತ್ ನಂಬರ್ 1 ಯೂಟ್ಯೂಬರ್ ಆಗ್ತಾನೆ ಇಡೀ ಕರ್ನಾಟಕಕ್ಕೆ. ಮತ್ತು ನಾನು ಅವನ ಜಾತಕವನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಇನ್ ನೋಡಿ, ಇನ್ನೊಂದು 3 ರಿಂದ 4 ವರ್ಷದಲ್ಲಿ ಯೂಟ್ಯೂಬರ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ನಂಬರ್ 1 ಸ್ಥಾನ ಭರತ್ ತಗೊಂತಾನೆ. ನೋಡೋದಲ್ಲ, ನಿಮ್ಮ ಬಾಯಿ ವಾಸಿಂದ ಹಂಗೆ ಆಗ್ಲಿ, ನಾನು ಕೇಳ್ಕೊಂತೀನಿ ದೇವ್ರ ಹತ್ರ. ಹಂಗೆ ಈಗ ಈ ಗುರುಗಳ ಹತ್ರ ನೀವೇನಾದ್ರೂ ನಿಮ್ಮ ಜಾತಕ ಆಗಿರ್ಬೋದು, ನಿಮ್ಮ ಏನಾರ ಫಂಕ್ಷನ್ಗಳಿಗೆ ಒಳ್ಳೆ ದಿನಗಳು ಮತ್ತೆ ಏನಾರ ಇದ್ರೆ ಕೇಳಂಗಿದ್ರೆ ಅವ್ರಿಗೆ ಬೇರೆ ನಂಬರ್ ಕೂಡ ಕೊಡ್ತೀವಿ ನಾವು. ಬೇರೆಯವ್ರ ಚಾನಲ್ ಕೂಡ ನಿಮ್ಗೆ ನೋಡಿ ಕೊಲ್ಯಾಬ್ ಆಗಿರ್ತೀವಿ. ಓಕೆ, ತಾಡೆ ಕಾಣ್ತಿರುತ್ತೆ ನಿಮ್ಗೆ, ಹೋಗಿ ಅಲ್ಲಿ ಬಟನ್ ನೋಡ್ರೆ ನೋಡ್ಕೊಂಡು PhD ಮಾಡಿದ್ದಾರೆ ಸಾರು, ನೀವು ಕ್ಲೀನಾಗಿ ತಿಳ್ಕೊಂಡು ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೋದು. ನಿಜವಾಗ್ಲೂ ತುಂಬಾ ಜನ ಬ್ಯುಸಿ ಇದ್ದಾರೆ ಸರ್. ಅದನ್ನು ನಿಮ್ದು ಆರು ಸಿಕ್ಕರೆ 100% ನೋಡಿ ಎಲ್ಲ ಕ್ಲೀನಾಗಿ ನಿಮ್ಗೆ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ನಾವು ನೋಡ್ ಕೇಳ್ದು, ಯಾಕಂದ್ರೆ ಅವರೆಲ್ಲ ಕೆಲವ್ರು ಏನ್ ಮಾಡ್ತಾರೆ, ಈ ಪೇಪರ್ಗಳಲ್ಲಿ ನೋಡ್ಬಿಟ್ಟು ಅದ್ರಲ್ಲಿ ನೋಡ್ಬಿಟ್ಟು ಇದ್ರಲ್ಲಿ ನೋಡ್ಬಿಟ್ಟು ಯೂಟ್ಯೂಬರ್ ಆಗಕ್ ಬರ್ತಾರೆ, ಅಂದ್ರೆ ಜ್ಯೋತಿಷ್ಯ ಬಗ್ಗೆ ಹೇಳಕ್ ಬರ್ತಾರೆ. ಅವ್ರು ಈ ತರ ನಕಲಿ ಜ್ಯೋತಿಷ್ಯ ಅಲ್ಲ, ಇವರು ಅಲ್ಲಿ ಕೋರ್ಸ್ ತಗೊಂಡು ಕಲ್ತಿ ಜ್ಯೋತಿಷ್ಯ ಆಗಿರೋದು ಇವ್ರು. ಓಕೆನಾ? ನೋಡಿ ಸರ್, ಒಂದ್ ನಿಮಿಷ ಇದು ಹೇಳ್ಬಿಡ್ತೀನಿ ನೋಡಿ ವೀಕ್ಷಕರೇ. ಈಗ ಜ್ಯೋತಿಷಿ ಅಂತಂದ್ರೆ ಫಸ್ಟ್ ಅವ್ರ ಗುರುಗಳು ಯಾರು, ನಿಮ್ ಗುರುಗಳು ಯಾರು, ನೀವ್ ಎಲ್ ಕಲ್ತ್ರಿ, ನೀವ್ ಏನ್ ಕಲ್ತ್ರಿ, ಸರ್ಟಿಫಿಕೇಟ್ ಇದೆಯಾ, ಇದೆಲ್ಲ ಬೇಕು. ಸುಮ್ನೆ ಅದು ಇದು ವಿಡಿಯೋ ನೋಡ್ಕೊಂಡು ಇಲ್ಲ ನಾವು ಹೇಳ್ತೀವಿ ಈ ತರ ಊಹಾಬೋಹದ ಜ್ಯೋತಿಷಿ ನಾನಲ್ಲ. ಓಕೆನಾ? ಪಂಡಿತ್ ದಿನೇಶ್ ಗುರುಜಿ ಅವರು ಗೊತ್ತಲ್ವಾ, ನಕ್ಷತ್ರ ನಡಿ, ಅವ್ರ ಸ್ಟೂಡೆಂಟ್ ನಾನು. ಅವ್ರ ಸ್ಟೂಡೆಂಟ್ ಅಂದ್ಮೇಲೆ ನಿಮ್ ಮಾತಾಡಂಗಿಲ್ಲ, ವಿತ್ ಸರ್ಟಿಫಿಕೇಟ್ ಇದೆ, ಅದೆಲ್ಲ ನನ್ನ ಚಾನಲ್ ಅಲ್ಲಿ ಹಾಕೊಂಡಿದ್ದೀನಿ ನಾನು. ಅದರಿಂದ ನಿಮ್ಗೆ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು. ನಮ್ಗೆ ಮದ್ವೆ ಯಾವಾಗ ಆಗುತ್ತೆ, ಇನ್ನೊಂದು ಹೇಳ ನಿಮ್ಗೆ, ಒಬ್ಬ ವ್ಯಕ್ತಿಗೆ ಮದುವೆ ಯಾವಾಗ ಆಗತ್ತೆ ವಿತ್ ಡೇಟು, ತಾಲಿ ಕಟ್ಟುವ ದಿನಾಂಕ, ಮುಹೂರ್ತದ ದಿನಾಂಕ ಹೇಳ್ಬೇಕು. ಪರಾಶರದಲ್ಲಾಗ್ಲಿ ಬೇರೆ ಜ್ಯೋತಿಷರಾಗ್ಲಿ ಹೇಳ್ತಾರ? ನಮ್ಮ ಗುರುಗಳನ್ನ ಬಿಟ್ಟು ಅವ್ರು ಹೇಳ್ತಾರೆ, ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಹೇಳಕ್ ಸಾಧ್ಯನಾ? ನಾನ್ ಹೇಳ್ತೀನಿ ವಿತ್ ಡೇಟ್, ಇಂಥ ದಿನನೇ ಮದುವೆ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬರ್ತಾರೆ, ಸರ್ ಯಾವ್ರ ಹತ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರಲ್ಲ, ನಮ್ಗೆ ಆರೋಗ್ಯ ಸಮಸ್ಯೆ ಸರ್, ಅಷ್ಟೇ ಅವ್ರು ಹೇಳೋದು ಆರೋಗ್ಯ ಸಮಸ್ಯೆ. ನಾವೇನ್ ಮಾಡ್ತೀನಿ, ಅದಕ್ಕೆ ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ಟು ಅಕ್ಯುರೇಟ್ ಆಗಿ ಇಂಥದ್ದೇ ನಿಮ್ಗೆ ಆರೋಗ್ಯ ಸಮಸ್ಯೆ, ಫಾರ್ ಎಕ್ಸಾಂಪಲ್ ವೆರಿಕೋಸ್ ವೈನ್ಸ್, ರಕ್ತನಾಳಗಳ ಸಮಸ್ಯೆ ಉಂಟಾಗಿದೆ ನಿಮ್ಗೆ, ಆ ಒಂದು ಕಾಯಿಲೆಯಿಂದ ನೀವು ನರಳ್ತಾ ಇದ್ದೀರಾ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತೀನಿ. ಅದರಿಂದ ನಿಮ್ಗೆ ರಿಯಲ್ ಆಗಿ ಆಸ್ಟ್ರಾಲಜಿ ನಮ್ಗೆ ತಿಳ್ಕೊಬೇಕು, ನಮ್ಮ ಭವಿಷ್ಯದ ಫ್ಯೂಚರ್ನ ಪ್ಲಾನ್ ಮಾಡ್ಕೊಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಅದೆಲ್ಲದು ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂದ್ರೆ ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಗೆ ಈ ಕಡೆ 2 ಕೂಡ ಮಾಹಿತಿ ಸಿಕ್ತು. ಒಂದು ಜ್ಯೋತಿಷ್ಯದ ಬಗ್ಗೆ ಸಿಕ್ತು, ಇನ್ನೊಂದ್ ಕಡೆ ಯೂಟ್ಯೂಬ್ ಬಗ್ಗೆ ಸಿಕ್ತು ಅಂತ ಅನ್ಕೊಂತೀನಿ. ಇಲ್ಲಿಗೆ ಈ ವಿಡಿಯೋನ